ಸುತ್ತಮುತ್ತ ಎಲ್ಲ ನೋಡಿದಾಗ ಖುಷಿ ಆಗುತ್ತೆ. ಒಂದು ಕಡೆ ಬ್ಲಡ್ ಕೊಡುವಂಥದ್ದು, ಮತ್ತು ಇನ್ನು ಅನೇಕರು ಮಹಿಳೆಯರು ಮತ್ತು ಹಿರಿಯರು ತಮ್ಮ ಕಣ್ಣಿನ ತಪಾಸಣೆ ಇರ್ಬೋದು, ಮತ್ತು ಹೆಲ್ತ್ ಚೆಕಪ್ ಇರ್ಬೋದು, ಮತ್ತು ಬೇರೆ ಬೇರೆ ಕಾಯಿಲೆಗಳಿಗೆ ಆನೇಕಲ್ವರೆಗೂ ಕೂಡ ನಮ್ಮ ಸೀರಣ್ಣ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿ ಬೆಳೆಸೋದ್ರಲ್ಲಿ ಸುಮಾರು ವರ್ಷಗಳಿಂದ ಪಕ್ಷಕ್ಕೆ ತುಂಬ ನಿಷ್ಠೆಯಿಂದ ಕೆಲಸ ಮಾಡಿರುವಂಥ ವ್ಯಕ್ತಿ. ಅವರಿಗೆ ಹುಟ್ಟಿದ ಹಬ್ಬದ ಶುಭಾಶಯಗಳು. ಅವರಿಗೆ ಒಂದು ಜೋರಾದ ಚಪ್ಪಾಳೆಯೊಂದಿಗೆ ಅಭಿನಂದನೆಯನ್ನು ಹೇಳ. ಹಿಂದೆ ಅಯೋಧ್ಯ ಹೋರಾಟ ಇರ್ಬೋದು, ಕಾವೇರಿ ಹೋರಾಟ ಇರ್ಬೋದು, ಇವೆಲ್ಲ ಹೋರಾಟಗಳಿಂದ ಪ್ರೇರಿತರಾಗಿ ಭಾರತೀಯ ಜನತಾ ಪಾರ್ಟಿಯನ್ನು ಸೇರ್ಕೊಂಡಂಥವು ನಾವೆಲ್ಲ. 91ರಲ್ಲಿ ಮೊದಲನೇ ಬಾರಿಗೆ ನಾವೆಲ್ಲ ರೀತಿಯಲ್ಲಿ ನಾವೆಲ್ಲ ಪಕ್ಷದ ಜೊತೆ ಗುಡಿಸ್ಕೊಂಡಂಥದ್ದು. 91 ಅಂದರೆ ಈಗ ಆಲ್ರೆಡಿ 25, 35 ವರ್ಷ ಹತ್ರ. ನಮ್ಮ ಸೀನಣ್ಣವರ ಅಣ್ಣ ಪಾಪರೆಡ್ಡಿ ಅಣ್ಣ ಮತ್ತು ಶ್ರೀನಿವಾಸು ತುಂಬ ಜನ ಹೆಣ್ಮಕ್ಳೊಂದಿಗೆ ಪ್ರೀತಿಯಿಂದ ಕೆಲಸ ಮಾಡೋವಂಥದ್ದನ್ನು ನಾನು ನೋಡಿದ್ದೇನೆ. ಇವ್ರ ಟೀಮ್ ಹೇಗಿದೆ ಅಂತ ಹೇಳಿದ್ರೆ, ಯಾವುದೇ ಕೆಲಸ ಏನೇ ಒಂದು ಗಲ್ಲಿಯಲ್ಲಿ ಹಾಕಬೇಕಂದ್ರೆ ಇಮಿಡಿಯೇಟಾಗಿ ಶ್ರೀರಣ್ಣನಿಗೆ ಮೆಸೇಜ್ ಬರುತ್ತೆ. ತಕ್ಷಣ ಅದನ್ನು ಅಧಿಕಾರಿಗಳಿಗೆ ತಿಳಿಸುವಂಥ ಕೆಲಸ ಮಾಡ್ತಾರೆ. ಸಮಾಜ ಸೇವೆ ಮಾಡಿಕೊಂಡು ಬಂದಿದ್ದಾರೆ. ಒಂದು ಬಾರಿ BBMP ಸದಸ್ಯರು ಆಗಿದ್ದಾರೆ. ಮುಂದಿನ ದಿನಗಳಲ್ಲಿ ಮತ್ತೆ BBMP ಸದಸ್ಯರಾಗಲಿ ಅಂತ ಹಾರೈಸ್ತೀವಿ. ಅದು ಅಲ್ದಿರ ನೆಕ್ಸ್ಟು ಈಗ ಕಾನ್ಸ್ಟಿಟ್ಯೂನ್ಸಿ ಎಲ್ಲ ಡಿವೈಡ್ ಆಗೋ ಚಾನ್ಸಸ್ ಇದೆ. ಒಂದು ಸಲ MLA ಆಗೋ ಚಾನ್ಸು ಬರಲಿ, ಅವಕಾಶನೂ ಬರಲಿ ಅಂತಂದೇಳಿ ಕೇಳ್ಕೊಳ್ತೀವಿ. ಅವ್ರ 45ನೇ ಹುಟ್ಟುಹಬ್ಬಕ್ಕೆ ಶುಭಾಶಯ ಕೋರ್ತಾ ಇದ್ದೀವಿ. ಶ್ರೀನಿವಾಸ ಮೂರ್ತಿ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಇದೇ ರೀತಿ ನೀವೆಲ್ಲ ನೋಡ್ಬೋದು, ಸಾವಿರಾರು ಜನ ಇವತ್ತು ಬಂದು ಅವ್ರಿಗೆ ಆಶೀರ್ವಾದನ ಮಾಡಿದ್ದಾರೆ. ಮತ್ತು ಈ ಕ್ಷೇತ್ರದ ಶಾಸಕರಾದ ನಮ್ಮ ಸತೀಶ್ ಅಣ್ಣ ಕೂಡ ಬಂದು ಅವ್ರಿಗೆ ಒಂದು ಆಶೀರ್ವಾದ ಮಾಡಿ ಇವತ್ತು ಈ ಕಾರ್ಯಕ್ರಮಕ್ಕೆ ಒಂದು ಚಾಲನೆ ಕೊಟ್ಟು ಹೋದರು. ಮತ್ತು ಅವ್ರು ಹೇಳ್ದಂಗೆ ಈ ಭಾಗದಲ್ಲಿ ಸಾಕಷ್ಟು ಒಳ್ಳೆಯ ಕೆಲಸಗಳು ಮತ್ತು ಯಾವುದೇ ಜನಗಳ ಕಷ್ಟ ಅಂದರೂ ಅವರು ಬೇಗನೆ ಅದಕ್ಕೆ ಪರಿಹಾರ ಕೊಡುವಂಥ ನಮ್ಮ ನಾಯಕರು ನಮ್ಮ ಕೇಬಲ್ ಸೀನಣ್ಣವರು. ಅವ್ರಿಗೆ ಮುಂದಿನ ದಿನಗಳಲ್ಲಿ ಅವ್ರಿಗಿನ್ನೂ ಹೆಚ್ಚಿನ ಒಂದು ಆ ದೇವರು ಶಕ್ತಿ ಕೊಡಲಿ ಮತ್ತು ಉನ್ನತ ಸ್ಥಾನ ಸಿಕ್ಕಿ ಅವರು ಈ ಭಾಗದ ಜನಗಳಿಗೆ ಇನ್ನಷ್ಟು ಅವರು ಸೇವೆ ಮಾಡುವಂತ ಆಗಲಿ ಅಂತ ನಾನು ಆಶಿಸ್ತೇನೆ. ಪ್ರತಿ ವರ್ಷದಂತೆ ಈ ವರ್ಷವೂ ನನ್ನ ಸ್ನೇಹಿತರು, ಈ ಭಾಗದ ಮುಖಂಡರು, ಎಲ್ಲ ಹಿತೈಷಿಗಳು ಎಲ್ಲರೂ ಸೇರಿ ಈ ಒಂದು ಹುಟ್ಟುಹಬ್ಬವನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಸರಳವಾಗಿ, ಅಂದರೆ ಏನು ತಾಯಂದಿರ ಸಾವಿರಾರು ಜನ ಸಂಖ್ಯೆಯಲ್ಲಿ ತಾಯಂದಿರು, ಬಡವರು ಎಲ್ಲ ಈ ಭಾಗದಲ್ಲಿ ಕಡು ಬಡವರು ಇರೋದು, ಅಂಥವ್ರ ಮಧ್ಯೆ ಆಚರಣೆ ಮಾಡಲಿಕ್ಕೆ ನಮ್ಮ ಸ್ನೇಹಿತರು, ಮುಖಂಡರು ಎಲ್ಲರೂ ನನಗೆ ಅವಕಾಶವನ್ನು ಮಾಡಿಕೊಟ್ರು. ಅವರೆಲ್ಲ ಆಶೀರ್ವಾದ ನಿನಗಿರಲಿ ಅನ್ನೋ ಒಂದು ದೃಷ್ಟಿಯಿಂದ ಅವರು ಎಲ್ಲರ ಮುಂದೆ ಆಚರಣೆ ಮಾಡ್ಕೊಬೇಕು ಅಂತ ಈ ಒಂದು ಹುಟ್ಟುಹಬ್ಬವನ್ನು ಉಚಿತ ಆರೋಗ್ಯ ತಪಾಸಣೆ ಇರ್ಬೋದು, ಉಚಿತ ನೇತ್ರ ತಪಾಸಣೆ ಇರ್ಬೋದು, ಬ್ಲಡ್ ಬ್ಯಾಂಕ್ ಉಚಿತ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ. ಅದೇ ರೀತಿ ಎಲ್ರಿಗೂ ಅನ್ನದಾನ ಬಂದಿರೋವಂಥ ತಾಯಂದಿರಿಗೆ ಗಿಫ್ಟ್ ಕೊಡೋದಿರಲಿ, ಎಲ್ಲರೂ ಸರಳವಾಗಿ ಆಚರಣೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನನ್ನ ಸ್ನೇಹಿತರಿಗೂ, ನನ್ನ ಈ ಭಾಗದ ಮುಖಂಡರಿಗೂ ಮೊದಲು ಅವರಿಗೆ ಚಿರಋಣಿಯಾಗಿರ್ತೇನೆ. ಮುಂದಿನ ದಿನಗಳಲ್ಲೂ ಅವರ ಜೊತೆ ಇರ್ತೇನೆ ಸದಾಕಾಲ. ಅವರ ಒಂದು ಜನಸೇವೆ ಮಾಡಿಕೊಂಡು ಇರ್ತೇನೆ ಅನ್ನೋ ಒಂದು ಸಂದೇಶವನ್ನು ಈ ನಿಮ್ಮ ವಾಹಿನಿ ಮುಖಾಂತರ ನಾನು ಹೇಳಲಿಕ್ಕೆ ಬಯಸ್ತೇನೆ. ಸತೀಶ್ ರೆಡ್ಡಿ ಅವರು ಹೇಳಿದ್ರು ಸಮಾಜ ಸೇವೆ ಖಂಡಿತವಾಗಲೂ ಅವರು ದೊಡ್ಡವರು, ಅವರು ಹೇಳ್ದಂಗೆ ಆಗುತ್ತೆ. ಅವ್ರು ಹೇಳಲಿ ಯಾಕಂದರೆ ಅವ್ರಿಗೆ ಗೊತ್ತು, ನಾವು ಚಿಕ್ಕ ವಯಸ್ಸಿಂದ ನಾವೆಲ್ಲರೂ ಸ್ನೇಹಿತರು. ಅವ್ರಿಗೆ ಗೊತ್ತು ಚಿಕ್ಕ ವಯಸ್ಸಿಂದ ನಾನು ಏನು ಕೆಲಸ ಮಾಡ್ಕೊಂಡು ಬರ್ತಾಯಿದ್ದೀನಿ, ಇಲ್ಲಿ ಜನಸೇವೆ ಮಾಡ್ಕೊಂಡು ಬರ್ತಾಯಿದ್ದೀನಿ. ಎಲ್ಲರ ಜೊತೆ ಒಡನಾಟವನ್ನು ಇಟ್ಕೊಂಡಿದ್ದೇನೆ. ಎಲ್ಲರೂ ನಮ್ಮ ಜೊತೆ ಇರ್ತಾರೆ. ಈ ಭಾಗ ಅಲ್ಲ, ಈ ಸುತ್ತಮುತ್ತ ಭಾಗದ ಅನೇಕ ಎಲ್ಲ ಗ್ರಾಮದಲ್ಲಿ ಎಲ್ಲ ಏರಿಯಾವರು ನಮ್ಮ ಜೊತೆ ಚೆನ್ನಾಗಿದ್ದಾರೆ. ನಾವು ಜನರ ಜೊತೆ ನಾವು ಚೆನ್ನಾಗಿದ್ರೆ ತಾನೆ ಅವರು ನಮ್ಮ ಜೊತೆ ಈ ರೀತಿ ಬರೋದಕ್ಕೆ ಸಾಧ್ಯ. ನಾವು ಅವ್ರಿಗೆ ದ್ರೋಹ ಮಾಡಿದ್ರೆ ಜನಗಳಿಗೆ ಈ ರೀತಿ ಬರೋಲ್ಲ, ಯಾರೂ ಬರೋಲ್ಲ. ಇವನೊಂದು ಫ್ರಾಡು ಅಂದ್ಬಿಟ್ಟು ಎಲ್ಲರೂ ರಿಜೆಕ್ಟ್ ಮಾಡ್ತಾರೆ. ನಾವು ಆ ರೀತಿ ಇಟ್ಕೊಂಡಿಲ್ಲ. ಎಲ್ಲರೂ ಎಲ್ಲರ ಜೊತೆ ಒಳ್ಳೆ ರೀತಿಯಲ್ಲಿ ಒಳ್ಳೆಯ ಒಡನಾಟ ಇಟ್ಕೊಂಡು ಚೆನ್ನಾಗಿದ್ದೇವೆ. ಆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ನನಗೆ. ಅವ್ರಿಗೆ ಧನ್ಯವಾದಗಳನ್ನ ತಿಳಿಸ್ತೀನಿ.